ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ಜೊತೆಗೆ ಗ್ರಾಮಗಳಲ್ಲಿ ಎಲೆಮರೆಕಾರಿಯಾಗಿ ಇರುವ ಪ್ರತಿಭೆಗಳನ್ನು ಜಿಲ್ಲೆ ಹಾಗೂ ರಾಜ್ಯ ಮಟ್ಟಕ್ಕೂ ಪರಿಸರಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನಲ್ಲಿ ಮೊದಲ ಬಾರಿಗೆ ಅತ್ತಿಬೆಲೆ ಮಂಜು ಹಾಗೂ ಶಂಕರ್ ಮತ್ತು ಅವರ ತಂಡದವರು ಒಟ್ಟಾಗಿ ಸೇರಿ ಐಪಿಎಲ್ ಮಾದರಿಯಲ್ಲಿಯೇ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆರಂಭಿಸಿದ್ದಾರೆ. ಇನ್ನು ಇಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿರುವ ಆರ್ಎಸ್ ಗಾರ್ಡನಿಯ ಬಡಾವಣೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ನ ಜರ್ಸಿಯನ್ನು ಬಿಡುಗಡೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸುಮಾರು 20 ತಂಡಗಳು ತಮ್ಮ ತಂಡಗಳ ಜರ್ಸಿಗಳನ್ನು ಪ್ರದರ್ಶಿಸಿದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಅತ್ತಿಬೆಲೆ ಮಂಜುರವರು ಮಾತನಾಡಿ, ಆನೇಕಲ್ ತಾಲೂಕಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪ್ರತಿಭಾವಂತ ಕ್ರಿಕೆಟ್ ಆಟಗಾರರಿದ್ದು ಅವರಿಗೆಲ್ಲರಿಗೂ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಜೊತೆಗೆ ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲ ತಂಡಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಐಪಿಎಲ್ ಮಾದರಿಯಲ್ಲಿಯೇ ಆಟವನ್ನು ಆಡಿಸುವುದರಿಂದ ಆಟಗಾರರು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಪ್ರದರ್ಶಿಸಲು ತುಂಬಾ ಉಪಯೋಗವಾಗಲಿದೆ ಎಂದರು. ಇವತ್ತಿನ ದಿನಗಳಲ್ಲಿ ಕೆಲವು ಯುವಕರು ದುಶ್ಚಟಗಳ ದಾಸರಾಗುತ್ತಿದ್ದು ಅವರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವುದರಿಂದ ದುಶ್ಚಟಗಳಿಂದ ವಿಮುಕ್ತಗೊಳಿಸಬಹುದು ಎಂಬುವ ಉದ್ದೇಶದಿಂದ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಡಿಸೆಂಬರ್ 29ರಂದು ಅತ್ತಿಬೆಲೆಯ ವಿನಾಯಕ ಆಟದ ಮೈದಾನದಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು, ಇನ್ನು ಈ ಒಂದು ಸೀಸನ್ನಲ್ಲಿ ಸುಮಾರು 20 ತಂಡಗಳು ಭಾಗವಹಿಸಲಿವೆ. ಈಗಾಗಲೇ ಆಟಗಾರರ ಹರಾಜು ಪ್ರಕ್ರಿಯೆ ಮುಗಿದಿದ್ದು, ಇನ್ನು ಗೆದ್ದಂತಹ 3 ತಂಡಗಳಿಗೆ ಉತ್ತಮ ಬಹುಮಾನ ಮತ್ತು ಪಾರಿತೋಷಕವನ್ನು ಸಹ ನೀಡಲಾಗುತ್ತದೆ ಎಂದರು. ಆನೇಕಲ್ ತಾಲೂಕಿನ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮತ್ತು ನಮ್ಮ ತಂಡ ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಜನತೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಡೇಬಾಸ್ ತಂಡದ ಮಾಲೀಕರಾದ ಅರ್ಜುನ್ ಮತ್ತು ಹೆಬ್ಗೋಡಿ ಬ್ಲೂಸ್ಟರ್ ತಂಡದ ಮಾಲೀಕರಾದ ರಮೇಶ್ ಹಾಗೂ ಬೊಮ್ಮಸಂದ್ರ ಆರ್ಸಿಬಿ ತಂಡದ ಮಾಲೀಕರಾದ ಪುನೀತ್ ಮತ್ತು ಹಾರೋಹಳ್ಳಿ ರಾಯಲ್ ಚಾಲೆಂಜರ್ಸ್ ತಂಡದ ಮಾಲೀಕರಾದ ದಿನೇಶ್ ಹಾಗೂ ಮಂಚನಹಳ್ಳಿ ವಾರಿಯರ್ಸ್ ತಂಡದ ಮಾಲೀಕರಾದ ರಾಜಪ್ಪ ಮತ್ತು ಬಿದ್ರಗುಪ್ಪೆ ಅಶೋಕ್ ಬ್ರದರ್ಸ್ ತಂಡದ ಮಾಲೀಕರಾದ ಲೋಕೇಶ್ ಹಾಗೂ ಜಿಗಣಿ ಬ್ಲೂಬರ್ಡ್ಸ್ ತಂಡದ ಮಾಲೀಕರಾದ ಸುರೇಶ್ ಮತ್ತು ರಾಚಮಾನಹಳ್ಳಿ ಮನು ಬಾಯ್ಸ್ ತಂಡದ ಮಾಲೀಕರಾದ ಶಶಿ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತಂಡದ ಮಾಲೀಕರಾದ ಚಲಪತಿ ಮತ್ತು ಪ್ರಾಂತರ್ಸ್ ತಂಡದ ಮಾಲೀಕರಾದ ಗುರುರಾಜ್, ಹಿಲಲಿಗೆ ಅಂಟರ್ಸ್ ತಂಡದ ಮಾಲೀಕರಾದ ಉಮೇಶ್ ಟೋನಿ, ಮರಸೂರು ವಾರಿಯರ್ಸ್ ತಂಡದ ಮಾಲೀಕರಾದ ನಾಗರಾಜ್ ಹಾಗೂ ಅತ್ತಿಬೆಲೆ ಲಿಂಬ್ರಾ ಇಂಡಿಯನ್ ತಂಡದ ಮಾಲೀಕರಾದ ಲಬಿಕ್ ಮತ್ತು ಬಾಳಗಾರನಹಳ್ಳಿ ಆರ್ಪಿಎಂಎಚ್ ತಂಡದ ಮಾಲೀಕರಾದ ರಾಮು ಹಾಗೂ ಜಿವಿ ರೆಡ್ಡಿ ಅಂಡ್ ಎಬಿಡಿ ಫ್ರೆಂಡ್ಸ್ ತಂಡದ ಮಾಲೀಕರಾದ ಜಿವಿ ರೆಡ್ಡಿ ಮತ್ತು ಎಸ್ಪಿಎನ್ ಬ್ರದರ್ಸ್ ತಂಡದ ಮಾಲೀಕರಾದ ಶಿವಣ್ಣ ಹಾಗೂ ಅತ್ತಿಬೆಲೆ ಗೋಲ್ಡನ್ ಈಗಲ್ಸ್ ತಂಡದ ಮಾಲೀಕರಾದ ಮಹೇಶ್ ಮತ್ತು ಓಶೋ ತಂಡದ ಮಾಲೀಕರಾದ ವೆಂಕಟೇಶ್ ಮತ್ತು ಕಾಚಿನಾಯ್ಕನಹಳ್ಳಿ ಕೆಸಿಸಿ ತಂಡದ ಮಾಲೀಕರಾದ ಕಿರಣ್ ಮತ್ತು ಅತ್ತಿಬೆಲೆ ರೈಸಿಂಗ್ ಸ್ಟಾರ್ ತಂಡದ ಮಾಲೀಕರಾದ ಮಧು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು. ಸಂತೋಷ್ ಅದಕ್ಕೆ ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ಪ್ಲೇಯರ್ಸನ್ನ ಕೂಡ ನಾನು ತಗೊಂಡು ಒಂದು ಟೀಮ್ ಓಕೆ ಪುನೀತ್ ಅಂಡ್ MR 25
Do some pose. Thumbs up ಮಾಡಿ ಕೈ ಕಟ್ಕೊಳ್ಳಿ. Thank you so much. Next is ಅಮೀರ್ ಖಾನ್ ಅವರ ಏನಾದರೂ ಪೋಸ್ ಹೇಳ್ಕೊಡಿ ಅವರಿಗೆ. Thumbs up ಮಾಡಿ ಕೈ ಕಟ್ಕೊಳ್ಳಿ. And jersey number, stand by. Kachna, KCC Kachna ನಲ್ಲಿ Dini and Puti. Yours. Yours. ನಾನು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಏನೋ ಹೊಸದಾಗಿ ಮಾಡ್ತಾ ಇದಾರಪ್ಪ ಹೆಬ್ಗೋಡಿ ಅವರು. ಚಳಿ ಆಗ್ತಾ ಇದೆ ಸ್ವಲ್ಪ. ಮುಂದೆ ಬನ್ನಿ ಸರ್. ಸರ್ ಆಟಿಟ್ಯೂಡ್ ಅಲ್ಲಿ ಇರಬೇಕು ಸರ್. ರಾಕು ಎ ಗ್ರೂಪ್ ಸ್ಟಾರ್ಟ್ ಆಗ್ತಾ ಇದೆ.
RCB ಗೊಂಸಂದ್ರ. ಓಕೆ. KCC ಕಾಚಿನಾಯಕರು ಜಿ ರೆಡ್ಡಿ ನೇಮಡಿ. ಮಂಚನಹಳ್ಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಾಯಲ್ ಚಾಲೆಂಜರ್ಸ್ ಸಾರವಳ್ಳಿ, ಬ್ರದರ್ ಸರ್ಜಾಪುರ, ಲಾಸ್ಟ್ ಓಶೋ ಲಯನ್ ವಾರಿಯರ್ಸ್ ಫೈನಲ್ ಡಿ ಗ್ರೂಪ್. ಈಗಾಗಲೇ ಹೇಳಿದಕ್ಕೆ 4 ಗ್ರೂಪ್ಗೂ ಎಲ್ಲ ತಂಡದ ಮಾಲೀಕರಿಗೂ ಹಾಗೂ ನಾಯಕರುಗಳಿಗೂ ಶುಭಾಶಯಗಳು. ಬಹುಶಃ ಏನಂದ್ರೆ ಯಾರು ಅನ್ಕೊಂಡಿರಲಿಲ್ಲ ಆ ರೀತಿ ಆಗಿದೆ. ದೇವರು ಯಾರು ಬರೀತಾರೆ ಅದೇ ಆಗೋದು. ಇರ್ಲಿ, ಯಾರೇ ಬರಲಿ, ಆನೇಕಲ್ಲೇ ಕಪ್ಪಿರುತ್ತೆ. ಅದೇ ರೀತಿ ಕ್ವಾರ್ಟರ್ಸು ಈಗ ನಾವು ಆರ್ಗನೈಸರ್ಸ್ ಡಿಸೈಡ್ ಮಾಡಿರೋದು ಯಾರು ಕಪ್ ಅಂದ್ರೆ ಎಲ್ಲ ನಮ್ಮವರಾಗಿರೋದ್ರಿಂದ 8 ಟೀಮ್ ಅಂದ್ಮೇಲೆ ಎಲ್ಲ ಅದು 8 ಟೀಮ್ ಹೆಸರು ಹಾಕ್ಬಿಟ್ಟು ಕುಳ್ಬಿಟ್ಟು ಡಿಸೈಡ್ ಮಾಡ್ಬಿಡೋಣ. ಯಾರಿಗಾದ್ರೂ ಬರ್ಲಿ, ಎಲ್ಲ ನಮ್ಮ ಹುಡುಗರೆ. ನಮ್ಮ ಮೈಂಡ್ ಸೆಟ್ ಇದ್ದಿದ್ದು A1, A2, B1, B2 ಆ ತರ ಬೆಸ್ಟ್ ಆಫ್ 2 ನಲ್ಲಿ ಅಟ್ಲೀಸ್ಟ್ 4 ಗ್ರೂಪ್ಗೂ ಪ್ರೈಸ್ ಬರಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಗಿತ್ತು. ಕೆಲವೊಂದು ಓನರ್ಗಳು ಬೇಡ, ಯಾರು ಬಂದ್ರು ನಮ್ಮವರೇ ಅಂತ ಹೇಳೋದ್ರಿಂದ ಇರ್ಲಿ, ಕುಲುಕ್ಬಿಟ್ಟೆ ಅವರ ಒಂದು ಅದೃಷ್ಟನ ಅಲ್ಲೇ ಲಕ್ಕು ಚೆಕ್ ಮಾಡ್ಕೊಳ್ಳಿ. ವ್ಯವಸ್ಥೆ ಮಾಡ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ನಾವು ನಿಮ್ದು ಎಲ್ಲರದ್ದು ಗ್ರೂಪ್ ಫೋಟೋ ಹಾಕೋ ನಿಮ್ಗೆ ಜಾಗ ಕೊಡ್ತೀವಿ. ನಿಮ್ ಇಷ್ಟ ನಿಮ್ ಊರುಗಳಲ್ಲಿ ದೊಡ್ಡ ಫ್ಲೆಕ್ಸ್ಗಳಲ್ಲಿ ನಿಮ್ಮ ಬೋರ್ಡ್ ಹಾಕಿ ಇವತ್ತು ATPL ನ ಯಾವ ರೀತಿ ನೀವು ವಿಜೃಂಭಣೆಯಿಂದ ಬಿಂಬಿಸ್ತೀರಂತ ನೀವೇ ಥಿಂಕ್ ಮಾಡ್ಕೊಂಡು ಮಾಡಿ. ನಾವು ಒಂದು ಹೇಳಿದೆ, ನಾವ್ ಹೇಳಿದಂಗೆ ಒಂದು 4-5 ಬೋರ್ಡ್ ನಾವು ಹಾಕ್ತಿವಿ. ದೊಡ್ಡದಾಗೆಲ್ಲ ಓನರ್ಸ್ ಮಾತ್ರ ಹಾಕ್ತಿವಿ, ಐಕಾನ್ ಪ್ಲೇಯರ್ಸ್ ಹಾಕಲ್ಲ. ಆರ್ಗನೈಸರ್ಸ್ ಮತ್ತು ಓನರ್ಸ್ ಮಾತ್ರ ಹಾಕ್ತಿವಿ. ಬೇರೆ ಏನಾದ್ರೂ ಇದ್ರೆ ಈ ಕ್ಷಣದಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಏನಿದ್ರು ಮ್ಯಾಚ್ ಅಲ್ಲಿ ಫೈಟ್ ಮಾತ್ರ ನೋಡ್ಕೊಳ್ಳೋಣ. ಬೇರೆ ಏನಿಲ್ಲ ತಾನೆ, ಎಲ್ಲ ಓನರ್ಸ್ಗೂ ಕ್ಯಾಪ್ಟನ್ಸ್ಗೂ. ಇನ್ನು ನಮ್ಮ ಮೊದಲನೇ ಸೀಸನ್ನು ATPL ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಅಂತ ನಮ್ಮ ಅತ್ತಿಬೆಲೆ ಮಂಜಣ್ಣ ಅವ್ರ ನೇತೃತ್ವದಲ್ಲಿ ಫಸ್ಟ್ ಟೈಮ್ ನಡೀತಾ ಇದೆ. ಅವ್ರ ತಂಡದವರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವೆಲ್ಲರೂ ಒಂದು ಕೈ ಜೋಡಿಸಿದ್ದೀರಿ. ಎಲ್ಲ ಊರುಗಳಿಂದ ಎಲ್ಲ ಜನ ಬಂದಿದ್ದಾರೆ. ಲಾಸ್ಟ್ ಟೈಮು ಒಂದು 10 days ಬ್ಯಾಕು ಹರಾಜು ಪ್ರಕ್ರಿಯೆ ಆಯಿತು. ಇವತ್ತು ಜರ್ಸಿ ಓಪನಿಂಗು ಗ್ರ್ಯಾಂಡಾಗಿ ತುಂಬ ವಿಜೃಂಭಣೆಗೆ ಬಂದಿದೆ. ಎಲ್ಲರನ್ನೂ ಪ್ಲೇಯರ್ಸ್ನ, ಎಲ್ಲ ತಂಡದ ಮಾಲೀಕರನ್ನ ನೋಡೋದಕ್ಕೆ ತುಂಬ ಖುಷಿ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಯಾವುದೇ ಒಂಥರ ತೊಂದರೆಗಳು ಮಾಡ್ಕೊಂಡಿರ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಗೇಮ್ನ ತಂಡಕ್ಕೆ ತಗೊಂಡೋಗ್ಬೇಕು. ಕ್ರಿಕೆಟ್ ಒಳ್ಳೆ ಆಟ ಆಡಿ ಒಂದು ಆನೇಕಲ್ ತಾಲೂಕಿಗೆ ಒಂದು ಒಳ್ಳೆ ಹೆಸರು ಬರೋ ಥರ ಮಾಡಿ, ಇನ್ನೂ ಮುಂದಕ್ಕೆ ಇನ್ನೂ ನಮ್ಮ ಕೈಲಾದಷ್ಟು ಇನ್ನೂ ಏನೆಲ್ಲ ಆ್ಯಡ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತಾ, ಇನ್ನೂ ಇದಕ್ಕೆ ಒಂದು IPLಗೆ ಒಂದು ಸಾಥ್ ಕೊಡೋ ಥರ ಒಂದು ನಾವು ಈ ಆನೇಕಲ್ ತಾಲೂಕು ಅವ್ರು ಯಾರೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಮುಂದಕ್ಕೂ ಇದೇ ರೀತಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಒಳ್ಳೆ ತಂದಲ್ಲಿ ಹೋಗೋಣ ಅಂತ ಎಲ್ಲರಿಗೂ ಹೇಳ್ತಾ, ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡ್ರಿ. ಎಲ್ಲರೂ ಗೆಲ್ಲೋದಕ್ಕೆ ಆಡೋದು, ಯಾರೂ ಏನು ಮೋಸ ಮಾಡಬೇಕು ಅನ್ನೋದು ಆ ಥರ ಯಾರಿಗೂ ಏನಿಲ್ಲ. ಕಾಂಪಿಟೇಷನ್ಸ್ಗೆಲ್ಲ ಒಬ್ಬೈ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಆಡಲಿ ಅಂತ ಹೇಳ್ತಾ APL ನಡೆಸಿರೋದಕ್ಕೆ ಮಂಜು ಮತ್ತು ಮಾಸ್ಟರ್ ಶಂಕರ್ ಸರ್ ಅವರಿಗೆ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಪ್ಲಾನಿಂಗ್ ಮಾಡಿರೋದು ತುಂಬ ಇಷ್ಟ ಆಯಿತು. ಅದೇ ಥರ ಓನರ್ಸ್ಗಳು ಎಲ್ಲರೂ ಮಂಜು ಮತ್ತು ಮಾಸ್ಟ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಓನರ್ಸ್ಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ಲೇಯರ್ಗಳು ಅದೇ ಥರ 400 ಜನ ಪ್ಲೇಯರ್ಸೂ 300 rupees ಹಾಕಿ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಆ ಹುಡುಗರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 400 ಹುಡುಗರು 300 ರೂಪಾಯಿ ಕೊಟ್ಟು ಅದು ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ನನಗೂ ತುಂಬ ಖುಷಿ. ಕ್ರಿಕೆಟ್ಸ್ ಆನೇಕಲ್ ತಾಲೂಕಲ್ಲಿ ಇನ್ನೂ ಬೆಳೀಲಿ. ನಾವೆಲ್ಲ ಸೀನಿಯರ್ಸು ಅವಾಗ ಆಡ್ತಾ ಇದ್ರಿ ಕ್ರಿಕೆಟ್ ಅಂತ ನಮಗೆಲ್ಲ ಹುಚ್ಚಿತ್ತು. ಇವಾಗ ಓನರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸೀನಿಯರ್ಸ್ ಪ್ಲೇಯರ್ಗಳೇ, ಅವ್ರಿಗೂ ಹುಚ್ಚಿರೋದಕ್ಕೆ ಬಂದು ಟೀಮ್ ತಗೊಂಡಿದ್ದಾರೆ. ಇದೇ ತರ ಅವ್ರು ಯಾರೇ ಪ್ಲೇಯರ್ ತಗೊಂಡ್ಲಿ ಎಲ್ಲಾರು ಅವ್ರ ಟೀಮ್ಗೋಸ್ಕರ ಆಡಬೇಕು. ನಾನು ಬೇರೆ ಊರು ಆ ಊರು ಅಂತ ಇರಬಾರ್ದು ಮೈಂಡ್ ಅಲ್ಲಿ. ಎಲ್ಲ
ನಮ್ಮ ಟೀಮ್ ಓನರ್ ಯಾರು, ನಮ್ಮ ಟೀಮ್ ಹೆಸರು ಏನು ಅಂತ ಆಡ್ಲಿ. ಎಲ್ಲಾ ಹುಡುಗರು IPL ಅಲ್ಲಿ ಆಡ್ಬೇಕು, ಎಲ್ಲಾರು ಹುಡುಗರು ಗುಡ್ಸ್ಕೊಂಡ್ಲಿ ಅಂತ ಕೇಳ್ಕೊಂತೀನಿ. ಆಮೇಲೆ ಮಂಜು ಅವ್ರಿಗೆ ಈ ತರ ಫಂಕ್ಷನ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆನೇಕಲ್ನ APPL ಅಂತ ಟೂರ್ನಮೆಂಟ್ ನಮ್ಮ ಮಂಜಣ್ಣವರು ಆಯೋಜಿಸಿದ್ದಾರೆ. ಇದು ಮೊದಲನೇ ವರ್ಷದ. ಅದೇ ರೀತಿ ಇನ್ನೂ ಕಂಟಿನ್ಯೂ ಮುಂದೆ ಹೋಗ್ಬೇಕಿದ್ದು. ಇದರಲ್ಲಿ ಯಾವುದೇ ಅಡಚಣೆ ಆಗಬಾರ್ದು. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡ್ರಿ. ಈ ಒಂದು ATPL ಆರ್ಗನೈಸೇಷನ್ಗೆ ಫಸ್ಟ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ಯಾಕಂದ್ರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕ್ರಿಕೆಟರ್ಸು ಸುಮಾರು ದಿವಸದಿಂದ ಒಂದು ಅವರಿಗೆ ಅವಕಾಶಗಳಿಲ್ಲದೆ, ಒಂದು ತೋರಿಸ್ಕೊಳಂತ ಒಂದು ಅವಕಾಶಗಳಿಲ್ಲದೆ ಈ ಒಂದು ತೋರಿಸ್ಕೊಳಂತ ಅವಕಾಶ ಮಾಡಿಕೊಟ್ಟಿರೋದು ಮೊದಲನೇ ಬಾರಿಗೆ ಇವರಿಗೆ ಮೊದಲನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಎಲ್ಲಾ ಟೀಮ್ಗಳನ್ನು ಸ್ಪೋರ್ಟಿವ್ ಆಗಿರಬೇಕು. ಕ್ರೀಡೆ ಅಂದ್ರೆ ಅದರಲ್ಲಿ ದ್ವೇಷ ಇರಬಾರ್ದು, ಸ್ನೇಹ ಇರಬೇಕು, ಪ್ರೀತಿ ಇರಬೇಕು, ಇಂಪಾರ್ಟೆಂಟ್. ಆಮೇಲೆ ಅದ್ರ ಹವ್ಯಾಸಗಳು ಕಡಿಮೆ ಮಾಡಬೇಕು. ಹವ್ಯಾಸಗಳು ಕಡಿಮೆ ಮಾಡಿ ಆಟ ಆಡಿದ್ರೆ ಅದು ಸ್ಪೋರ್ಟಿವ್ ಆಗೇ ಇರ್ತದೆ. ದಯವಿಟ್ಟು ಎಲ್ರಿಗೂ ಇದೊಂದು ಮಾತು ಹೇಳ್ತೀನಿ. ಆಮೇಲೆ ನಮ್ಮ ಆನೇಕಲ್ ತಾಲೂಕು ಈ ಹೆಸರನ್ನ ಕೆಡ್ಸಕ್ ಹೋಗ್ಬೇಡಿ. ಯಾರಾದ್ರೂ ಹಂಗೇನಾದ್ರು ಇದ್ದು ಕೆಡ್ಸಕ್ ಹೋಗ್ಬೇಡಿ. ದಯವಿಟ್ಟು ಸ್ಪೋರ್ಟಿವ್ ಕ್ರೀಡೆನ ತಗೊಂಡು ಆಟ ಆಡಿ ಗೆಲ್ಲಿ ಒಳ್ಳೆ ಒಂದು ಈಗ ಎಲ್ರಿಗೂ ಈ ಒಂದು ಕಾರ್ಯಕ್ರಮ ಇವರು ಆರ್ಗನೈಸೇಷನ್ ಅವರು ಮಾಡಿರೋದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ಇದೇ ರೀತಿ ಇನ್ನು ಮುಂದೆ ನಮ್ಮ ಸಹಕಾರನೂ ಇರ್ತದೆ. ಸಹಾಯ ಎಲ್ರೂ ಮಾಡ್ಲಿ, ಎಲ್ರೂ ಒಟ್ಟುಗೂಡಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇ ಬಾರಿ ನಮ್ಮ ಆನೇಕಲ್ ಪ್ರೀಮಿಯಂ ಲೀಗ್ ಸೀಸನ್ 1 ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಮಂಜು ಅಣ್ಣನಿಗೆ ಧನ್ಯವಾದಗಳು ಹೇಳಬೇಕು. ಅವ್ರ ಕಡೆ ಆರ್ಗನೈಸರಿಂದ ತುಂಬಾ ಕಷ್ಟಪಟ್ಟು ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಜವಾಗ್ಲೂ ತುಂಬ ಧನ್ಯವಾದಗಳು. ಹೀಗೆ ಮುಂದುವರಿಲಿ, ಹೀಗೆ ಆಡ್ತಾ ಇರೋಣ, ಎಲ್ಲರೂ ಚೆನ್ನಾಗಿ ಆಡೋಣ. ಸೊ ಗೇಮ್ ಅಂದರೆ ಸ್ಪಿರಿಟು, ಗೇಮ್ ಥರನೇ ಆಡೋಣ, ಯಾವುದೇ ಥರ ಗಲಿಬಿಲಿ ಬೇಡ, ಆಡಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 1 ಇವತ್ತೇನು ನಡೀತಾ ಇದೆ, ಅದಕ್ಕೆ ಮುಖ್ಯವಾಗಿ ಮಂಜಣ್ಣವರು ಮತ್ತು ಮಿಸ್ಟರ್ ಶಂಕರ್ ಅವರು ನಡೆಸ್ತಾ ಇದ್ದಾರೆ. ಅವರಿಗೆ ಫಸ್ಟ್ ಧನ್ಯವಾದಗಳು ಹೇಳಬೇಕು. ಮತ್ತು ನಾವು ಏನು ಟೀಮ್ 15 ಜನನೇ ರೆಡಿ ಮಾಡ್ಕೊಂಡು ಕಷ್ಟ ಆಗಿದೆ. ಅವರು 20 ಟೀಮ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಅದು ಇನ್ನೂ ದೊಡ್ಡ ಕಷ್ಟ ಆಗಿರುತ್ತೆ. ಮತ್ತು ಏನು ಇವತ್ತು ಒಂದು ಟೀಮಿಂದ ಒಂದು ಇದಕ್ಕೆ ಬೆಟ್ಟಿಂಗ್ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಅವರು ಟೀಮಲ್ಲಿ ಚೆನ್ನಾಗಿ ಆಡ್ರಿ, ನಮ್ಮ ಹುಡುಗರು ಅವರು ಇದಕ್ಕೆ ಹೋಗಿದ್ದಾರೆ ಅಂತ ಏನೋ ಇದು ಮಾಡ್ಕೊಬೇಡಿ, ಎಲ್ಲರೂ ಅವ್ರ ಟೀಮಲ್ಲಿ ಚೆನ್ನಾಗಿ ಆಡಲಿ ಅಂತ ಹೇಳ್ತಾರೆ. ಮಂಜು ಮತ್ತು ಶಂಕರ್ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ತಂಡದ ಮಾಲೀಕರು, 20 ಜನ ತಂಡದ ಮಾಲೀಕರಿಗೂ ಸಹ ಶುಭ ಕೊಡ್ತಾ ಇದ್ದೀನಿ. ಅದೇ ರೀತಿ ನಾನು ನನ್ನ ಒಂದು ತಂಡದಿಂದ, ನನ್ನ ಮಾಲೀಕತ್ವದಲ್ಲಿ ನನ್ನ ತಂಡದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಆರ್ಗನೈಸರ್ಗೆ ತೊಂದರೆ ಆಗಲ್ಲ. ಯಾಕಂದರೆ ಪ್ರತಿಯೊಬ್ಬ ಮಾಲೀಕರು ಸಹ ಅವರಿಗೆ ಸಪೋರ್ಟ್ ಅಂತ ನಾವು ನಿಂತ್ಕೊಂಡ್ರೆ ಸಕ್ಸಸ್ ಆಗುತ್ತೆ. ಇದು ಒಂದು ಟೂರ್ನಮೆಂಟ್ ಸಕ್ಸಸ್ ಆಗುತ್ತೆ. ಯಾವುದೇ ಒಂದು ಗೊಂದಲ ಆಗದಿರೋ ರೀತಿ ದಯವಿಟ್ಟು ಎಲ್ಲರೂ ಸಹ ಅವರಿಗೆ ಸಹಕರಿಸೋಣ ಅಂತ ಹೇಳ್ತಾ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ ಮಂಜಣ್ಣ ಮತ್ತು ಮಾಸ್ಟರ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ, ಮತ್ತು ಅವ್ರ ಹಿಂದೆ ಇರ್ತಕ್ಕಂಥ ಸುಧಾ ಮತ್ತು ಕುಮಾರ್ ಅವರು ತುಂಬ ಜನ ಹುಡುಗರಿದ್ದಾರೆ, ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ಕಂಗ್ರಾಟ್ಸ್ ಹೇಳ್ತೀನಿ, ತುಂಬ ಥ್ಯಾಂಕ್ಸ್ ಹೇಳ್ತಾ. ಮತ್ತು ಆ ದೇವರು ಇನ್ನಷ್ಟು ಆಯುಸ್ಸು ಆರೋಗ್ಯ ಅವ್ರಿಗೆ ಕೊಟ್ಟು ಇನ್ನಷ್ಟು ಟೂರ್ನಮೆಂಟ್ ಈ ಥರ ಮಾಡಿದ್ರೆ ತುಂಬ ಪ್ರತಿಭೆಗಳು ಆಚೆ ಬರ್ತದೆ. ಆ ದೇವರು ಇನ್ನು ಸ್ವಲ್ಪ ಅವ್ರಿಗೆ ಆಯುಸ್ ಕೊಡಲಿ. ಆನೇಕಲ್ ಪ್ರೀಮಿಯರ್ ಲೀಗು ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮವರೆಗೆ ಆಯೋಜನೆ ಮಾಡಿರುವಂಥ ನಮ್ಮ ಮಂಜಣ್ಣ ಟೀಮು ಹಾಗೂ ಅವರೆಲ್ಲ ಒಟ್ಟು ಸದಸ್ಯರಿಗೆ ನಾವು ಫಸ್ಟು ಅಭಿನಂದನೆ ಹೇಳ್ತೀವಿ. ಏನು ಎಲ್ಲ ಟೀಮು ಅದೇ ರೀತಿ ಎಲ್ಲ ಟೀಮ್ ಓನರ್ಸು ಅಷ್ಟೇ ಎಲ್ಲರೂ ಉತ್ಸುಕವಾಗಿ ಅವ್ರು ಹೇಳಿದ ಮಾತು ಕೇಳಿಕೊಂಡು ನಾವು ಇದರಲ್ಲೆಲ್ಲ ಭಾಗಿಸಿದ್ವಿ. ಈ ಟೂರ್ನಮೆಂಟ್ ಫುಲ್ಲು ಸಕ್ಸಸ್ ಆಗಬೇಕಂದ್ರೆ ಇನ್ನೂ 1.5 ತಿಂಗಳು ಅವ್ರ ಜೊತೆಗಿರಬೇಕು. 1.5 ತಿಂಗಳು 2 ತಿಂಗಳು ಅವ್ರ ಜೊತೆಗಿದ್ದು ನಾವು ಸಕ್ಸಸ್ ಮಾಡಬೇಕು. ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲಿ ಕೂಡ ನಾವು 4ನೇ ಸೀಸನ್ ಸ್ಟಾರ್ಟ್ ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಅದೇ ರೀತಿ ಇವರು ಮುಂಜಾನವರು ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ATPL ನಡೆಸ್ತಾ ಇದ್ದಾರೆ. ನಮ್ಮ ಮಂಜಣ್ಣರಾಗಲಿ ಶಂಕರ್ ಸರ್ ಆಗಲಿ ಅವರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಗಲ್ಲಿನಲ್ಲಿ ಎಲ್ಲೋ ಕ್ರಿಕೆಟ್ ಆಡ್ತಾ ಇದ್ವಿ. ಈಗ ಸ್ಕ್ರೀನಲ್ಲಿ ಎಲ್ಲರೂ ಎಲ್ಲೋ ಆರ್ಡರ್ನ ತಗೊಬಂದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ. ಸೊ ದೊಡ್ಡ ಧನ್ಯವಾದ ಹೇಳ್ತಾ ಇದ್ದೀನಿ ಇವ್ರಿಗೆಲ್ಲನೂ. ಇವ್ರಿಗೆ ಎಲ್ಲರೂ 20 ಓನರ್ ಯಾರಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ದೊಡ್ಡ ಧನ್ಯವಾದ ಹೇಳ್ಕೊಂಡು ಆಲೋಚನೆ ಬಂದಿರೋ ಮಂಜಾಣಿಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಮಂಜಾಣ ಮಾಸ್ಟರ್ಗೆ 20 ಟೀಮನ್ನು ಸೇರಿಸೋದೇನು ಸುಮ್ಮನೆ ಅಲ್ಲ. ಇದುವರೆಗೂ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಲೀಗಲ್ಲಿ 20 ಟೀಮ್ಸ್ ಇರೋದು ಇದುವರೆಗೂ ಯಾವುದು ಕಂಡು ಬಂದಿಲ್ಲ. 20 ಟೀಮ್ಸ್ ಇರೋದು ಫಸ್ಟ್ ಟೈಮ್ ಆನೇಕಲ್ ನೇರಿಸಿ ಆಡಿಸ್ತಾ ಇದ್ದಾರೆ ಮಂಜಾಣ ಅವ್ರಿಗೆ ಹಾಗೂ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಆನೇಕಲ್ ತಾಲೂಕು ಪ್ಲೇಯರ್ಸ್ಗೆ ಶೋಕಾಸ್ ಮಾಡ್ಕೊಳಕ್ಕೆ ಅವ್ರ ಟ್ಯಾಲೆಂಟ್ನು.
ಇವಾಗ ಸ್ಕ್ರೀನಲ್ಲಿ ಬಂದರೆ ನೆಕ್ಸ್ಟು KSPLಗೂ ಹೋಗ್ಬೋದು, ನೆಕ್ಸ್ಟು ಚೆನ್ನಾಗಿದೆ. ಆಮೇಲೆ ISPTLೂ ಇದೆ, ಅದು ಆಪರ್ಚುನಿಟಿ ಇದೆ. ಸೊ ಎಲ್ರಿಗೂ ಅಷ್ಟೇ ಹೇಳ್ತಿದ್ದೀನಿ, ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್ ಎಲ್ಲ ಟೀಮ್ನು, ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ. ಆಮೇಲೆ ಫಸ್ಟ್ ಆಫ್ ಆಲ್ ಮಂಜಣ್ಣ ಹಾಗೂ ಮಾಸ್ಟರ್ಗೆ ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ನಡೆಸಿದ್ದು ಫಸ್ಟ್ ಟೈಮ್, ಇಲ್ಲಾಂದರೆ ಸ್ಟಾರ್ಟ್ ಆಗ್ತಾಗಿಲ್ಲ ಇದುವರೆಗೂ ಇಷ್ಟು ವರ್ಷದಿಂದ ಆನೇಕಲ್ಲಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಪ್ಲೇಯರ್ಸ್ ಇದ್ದಾರೆ, ಇದುವರೆಗೂ ಯಾರು ಇಂಟ್ರೆಸ್ಟೇ ತೊಗೊಂಡಿಲ್ಲ. ಇವರಿಬ್ಬರು ತೊಗೊಂಡಿದ್ದಾರೆ ಅಂದರೆ ಇವರಿಬ್ಬರಿಗೂ ನಾವು ಪ್ರೌಡ್ ಆಫ್ ಫೀಲ್ ಆಗಬೇಕು, ನಾವು ಮಾಸ್ಟ್ರು ಮಂಜಣ್ಣ ಅಂದರೆ. ಥ್ಯಾಂಕ್ಸ್ ಮಾಡೋಣ. ಎಲ್ಲ ನೀವು ಸ್ಟಾರ್ಟ್ ಮಾಡಿದ್ರೆ ಮಾಡೋಕ್ಕಾಗ್ತಿರಲಿಲ್ಲ ಇದುವರೆಗೂ ಯಾರೂ. ನೀವು ಫಸ್ಟು ಬುನಾದಿ. ಮೊದಲನೇದಾಗಿ AFCC ಆರ್ಗನೈಸರ್ಸ್ ನಮ್ಮ ಮಂಜಣ್ಣ ಅವ್ರನ್ನ ಮಾಡಿಸಿದ್ದಾರೆ. ಫಸ್ಟ್ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ಈಗ ನಾವು ಯಾವುದೋ ಒಂದು ಹೋಬಳಿಯಲ್ಲೇ ಒಂದು 5 ಟೀಮ್ನ ಒಂದು ಟೂರ್ನಮೆಂಟ್ ಮಾಡಿದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಆದರೆ ತಾಲೂಕಿನ ಎಲ್ಲ ಟೀಮ್ಗಳು ಕಳಿಸಿ 20 ಟೀಮ್ ಕಳಿಸಿ ಇದನ್ನು ಒಂಥರ ಗ್ರ್ಯಾಂಡಾಗಿ ನೀವು IPL ಯಾವ್ದು ಆಕ್ಷನ್ ನೋಡಿದ್ರ ಆ ಥರ ಆಕ್ಷನ್ ಮಾಡಿ ಮತ್ತು ಜರ್ಸಿ ಲಾಂಚಿಂಗ್ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರೆ ಫಸ್ಟ್ ಅವರಿಬ್ಬರು ಒಳ್ಳೆಯದಾಗಲಿ. ಆಮೇಲೆ ಎಲ್ಲ ಟೀಮ್ಸು ಯಾವುದೇ ಒಂದು ಗೊಂದಲ ಬೇಡ, ಆರ್ಗನೈಸರ್ಸ್ ಮಾತು ಕೇಳೋಣ, ಅಂಪೈರ್ಸ್ ಏನು ಫೈನಲ್ ಡಿಸಿಷನ್ ಅದೇ ಡಿಸಿಷನ್ನು, ಏನು ಗೊಂದಲ ಮಾಡ್ಕೊಂಡ್ರೆ ಕಿತ್ತಾಡ್ದಿರ ಯಾರಿಗೆದ್ರು ಮಾಡಿದ್ರೆ ತಾಲೂಕವರೆಗೆ ಗೆಲ್ಲೋದು. ಸೊ ಎಲ್ಲ ಟೀಮ್ಸ್ ಬಂದಿರೋ ನನ್ನ ಆತ್ಮೀಯ ಗೆಳೆಯ ಮಂಜು ಅವ್ರಿಗೆ ಮೊದಲನೇದಾಗಿ ನಾನೇ ಈ BBH ಪ್ರೀಮಿಯರ್ ಲೀಗ್ ನಡೆಸೋವಾಗ ನನ್ನ ಸ್ನೇಹಿತನಿಗೆ ನಾನೇ ಹೇಳಿದೆ, ಯಾವಾಗಲೂ ಹತ್ತಿಬೆಲೆ ಪ್ರೀಮಿಯರ್ ಲೀಗ್ ಬೇಡ, ಇನ್ನೂ ಉನ್ನತವಾಗಿ ಹತ್ತಿಬೆಲೆ ಹೋಬಳಿ ಮಟ್ಟದಲ್ಲಿ ನಡೆಸುವಂತ ನಾನೇ ಮೊದಲಾಗಿ ಹೇಳಿದ್ದೆ. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನನಗೂ ನನ್ನ ಮಾತಿಗೊಂದು ಬೆಲೆ ಕೊಟ್ಟು ಈಗ ತಾಲೂಕು ಲೆವೆಲಲ್ಲಿ ನಡೆಸ್ತಾ ಇದ್ದಾರೆ. ಇಡೀ ನಮ್ಮ ಇದರಲ್ಲೇ ಪ್ರಪ್ರಥಮ ಬಾರಿಗೆ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಇನ್ನೂ ಉನ್ನತ ಮಟ್ಟದಲ್ಲಿ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸ್ಕೊಂಡು ಹೋಗಲಿ. ಹಾಗೂ ಎಲ್ಲ ತಂಡದವ್ರಿಗೂ ಶುಭಾಶಯ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸ್ನೇಹಿತರು ನಮ್ಮ ತಾಲೂಕವರು ತಾಲೂಕಿಗೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಹಾಗೂ ನನ್ನ ಗೆಳೆಯ ಮಂಜು ಅವ್ರಿಗೆ ಒಳ್ಳೆಯ ಹೆಸರು ರೀತಿಯಲ್ಲಿ ಬರಲಿ ಅಂತ ಎಲ್ಲರಲ್ಲೂ ಈ ಮೂಲಕ ನಾನು ಕೇಳಿ. ಆನೇಕಲ್ ಮೊಳೆ ಬಾಯ್ಸ್ ಟೀಮ್ ಕಡೆಯಿಂದ ನಮಗೆ ಮುಖ್ಯವಾಗಿ ಏನು ಅಂದರೆ ನಮ್ಮ ಮಂಜಣ್ಣ ಮತ್ತು ನಮ್ಮ ಶಂಕರ್ ಸರ್ ಏನಿದ್ದಾರೆ, ಈ ಥರ ಟೂರ್ನಮೆಂಟ್ ಯಾವತ್ತೂ ಮಾಡಿರಲಿಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ. ಇಬ್ಬರೂ ಸೇರಿಕೊಂಡು ಈ ಕೋಆರ್ಡಿನೇಷನಿಂದ ನಮ್ಮ ಇಷ್ಟು ಜನನ್ನ ಈ ಜಾತಿ ಭೇದ ಪಕ್ಷ ಏನೂ ಇಲ್ದಿರ ಸೇರಿಕೊಂಡು ನಮಗೆ ನಡೆಸ್ಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಈ ಥರ ಇದುವರೆಗೂ ಯಾರೂ ಮಾಡಿಲ್ಲ. ಮುಂದೆ ಇವರಿಂದನೇ ನಾವಿದ್ದು ಮುಂದೆನೂ ಇದೇ ರೀತಿ ನಾವು ನಡೆಸ್ಕೊಡ್ತೀವಿ. ಹಿಂದೆನೇ ನಾವು ಇರ್ತೀವಿ, ಇವ್ರು ಏನು ಮಾಡಿದ್ರು ನಾವು ಮಾಡ್ತೀವಿ. ಇದುವರೆಗೂ ಒಂದು 3 ಮೀಟಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ರೀತಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನೂ ಈ ರೀತಿ ನಡೆಸ್ಕೊಟ್ಟಿದ್ದಾರೆ ಅಂದರೆ ಟೂರ್ನಮೆಂಟು ಇನ್ನೂ ಮೇಲ್ಮಟ್ಟದ ರೀತಿ ನಡೆಸ್ಕೋತಾರಂತ ನನಗೆ ತುಂಬ ನಂಬಿಕೆ ಇದೆ. ಎಲ್ಲರಿಗೂ, ಎಲ್ಲ ಟೀಮ್ಗಳಿಗೂ, ಎಲ್ಲ ಓನರ್ಸ್ಗಳಿಗೂ, ಎಲ್ಲ ಪ್ಲೇಯರ್ಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ, ಸೋಲು ಗೆಲುವು ಇದ್ದಿದ್ದೆ. ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಆನಂದಿಸಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಇಂಥದ್ದೊಂದು ಕಬಡ್ಡಿನ ತಾಲೂಕು ಮಟ್ಟಿಗೆ ತೊಗೊಂಡು ಹೋಗ್ತಾ ಇದೆ ಸರ್. ಏನು ಉದ್ದೇಶ ಇಷ್ಟೇ. ನಮ್ಮ ಒಂದು ತಾಲೂಕಿನಲ್ಲಿ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರರು ಸುಮಾರು 500-600 ಜನ ಇದ್ದರು. ನಮ್ಮ ಕಾಲಘಟ್ಟದಲ್ಲಿ ಆಗ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಒಂದು ಬ್ಯಾಟು ಒಂದು ಬಾಲ್ ತೊಗೊಬೇಕಾದ್ರೆ ನಾವೇ ದುಡ್ಡಾಗಿ ತೊಗೋಬೇಕಾಗಿತ್ತು. ಇವಾಗ ಈ ಒಂದು ಐಷಾರಾಮಿ ಜೀವನದಲ್ಲಿ ಎಲ್ರಿಗೂ ದುಡ್ಡು ತೊಗೊಳಕ್ಕೆ, ಬಾಲ್ ತೊಗೊಳಕ್ಕೆ, ಫೀಲ್ಡ್ ಕೊಂಡ್ಕೊಳ್ಳೋಕ್ಕೆ ದುಡ್ಡಿದೆ, ಬಟ್ ಆಡೋಕ್ಕೆ ಟೈಮ್ ಇಲ್ಲ. ಆಟ ಬಿಟ್ಟು ಬೇರೆ ಕಡೆ ಕೆಟ್ಟ ಅಭ್ಯಾಸಗಳಿಗೆ ಗಮನ ವಹಿಸ್ತಾ ಇದ್ದಾರೆ ಯುವಕರು. ಆ ಒಂದು ತಪ್ಪುದಾರಿನ ನಾವು ಯಾಕೆ ತಿದ್ದಬಾರ್ದು ಅಂತ ಹೇಳಿ ಎಲ್ಲ ಒಂದು ಯುವಕರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಸುತ್ತಮುತ್ತಲಿನ ಯಾವುದೇ ಅಕ್ಕಪಕ್ಕ ತಾಲೂಕಲ್ಲಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಇಂಥ ಕ್ರಿಕೆಟ್ ಆಟಗಾರರು ಸಿಗೋದು ಕಮ್ಮಿ. ಹಾಗೂ ಕ್ರಿಕೆಟ್ ಆಟಗಾರರಿಗೆ ಅವಕಾಶ ಬೇಕು. ಅವಕಾಶ ಸಿಕ್ಕಾಗ ಪರ್ಫಾರ್ಮೆನ್ಸ್ ನೋಡೋಕ್ಕಾಗುತ್ತೆ. ಬೇರೆ ಉನ್ನತ ಮಟ್ಟದಲ್ಲಿ ಯಾವ ರೀತಿ ಹೈ ಲೆವೆಲಲ್ಲಿ ಕ್ರಿಕೆಟ್ ಆಡೋಕ್ಕೆ ಚಾನ್ಸಸ್ ಸಿಗುತ್ತೆ. ಆ ರೀತಿ ಒಂದು ಅವ್ರಿಗೆ ಬೇಸ್ ಮಾಡಿಕೊಡ್ಬೇಕು. ಪಾಪ ಹಳ್ಳಿಗಳಲ್ಲಿ ಆಡ್ತಕ್ಕಂಥ ಎಂತೆಂಥ ಒಂದು ಸೂಪರ್ ಕ್ರಿಕೆಟ್ ಪ್ಲೇಯರ್ಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ನಾವು ಹೊರತರಬೇಕು. ಈ ಒಂದು ಆನೇಕಲ್ ತಾಲೂಕಿನಲ್ಲಿ ಈಗ ಹಳ್ಳಿ ಆಡೋರೆಲ್ಲ ನೆಕ್ಸ್ಟು ತಾಲೂಕಿನ ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋಗಿ ಎಲ್ಲರೂ ಚೆನ್ನಾಗಿ ಆಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟೂರ್ನಮೆಂಟ್ನ ನಾನು ಶಂಕರ್ ಅವರು ಪ್ಲ್ಯಾನ್ ಮಾಡಿ ನಮ್ಮ ಅಶೋಕ್ ಹೇಳಿದಂಗೆ ಎಲ್ಲರೂ ನಾವೆಲ್ಲ ಕುತ್ಕೊಂಡು ಮಾತಾಡಿ ಸ್ವಲ್ಪ ನಮ್ಮ ಕೈಲಾದ ಮಟ್ಟಕ್ಕೆ ಮಾಡ್ತಾಯಿದ್ದೀವಿ. ನಮ್ಮ ಪ್ರಯತ್ನ ನಮ್ಮದು, ಪ್ರತಿಫಲ ದೇವ್ರದು ಅಂತ ಹೇಳಿದಂಗೆ ಅತ್ಯುತ್ತಮವಾಗಿ ಮಾಡ್ತಾಯಿದ್ದೀರಿ ಅನಿಸುತ್ತೆ. ಎಲ್ಲ 20 ಓನರ್ಸ್ ಆಗ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿ ಕ್ಷಣಕ್ಕೂ ಯಾವುದೇ ರೀತಿ ತಪ್ಪು ನಡೆದೇ ರೀತಿ ನೋಡಿಕೊಂಡು ಅವರ ಈಗ ಏನು 470 ಜನ ಟೋಟಲ್ ಬಿಡ್ಡಿಂಗ್ಗೆ ಬಂದಿರ್ತಕ್ಕಂಥ ಪ್ಲೇಯರ್ಸು, ಅದರಲ್ಲಿ 412 ಜನ ಬಿಡ್ಡಿಂಗ್ ಆದರು. 317 ಜನ ಬಿಡ್ಡಿಂಗ್ ಆದರು, 100 ಜನ ಅನ್ಸೋಲ್ಡ್ ಆದರೂ ಸಹ ಬಿಡದೆ ಒಂದು ಟೀಮ್ ತೊಗೊಂಡಿದೆ. ಅವ್ರಿಗೆ ನಾವು ಹೃತ್ಪೂರ್ವಕವನ್ನೇ ಹೇಳಲೇಬೇಕು. ಯಾಕಂದರೆ ಅನ್ಸೋಲ್ಡ್ ಆಗಿರೋ ಪ್ಲೇಯರು ಅಂತ ಹೇಳಿದರೆ ಅವರು ಕೆಟ್ಟ ಪ್ಲೇಯರ್ ಅಂತಲ್ಲ, ಅವರವರು ಓನರ್ಸು ನಮಗೆ ಬೇಕಾದ ತಂಡಗಳನ್ನು 15 ಜನ ತೊಗೊಂಡಾದ್ಮೇಲೆ ಉಳಿದಿರ್ತಕ್ಕಂಥ ಪ್ಲೇಯರ್ಸ್ ಅಷ್ಟೇ. ಅವರಲ್ಲೂ ಸಹ ಅತ್ಯುತ್ತಮವಾದ ಆಟಗಾರರಿದ್ದಾರೆ. ಅದನ್ನೇ ಅವರು ಮೆನ್ಷನ್ ಮಾಡಿ 15 ಜನ ತೊಗೊಂಡಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ.
ಈ ಟೂರ್ನಮೆಂಟಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಹಿರಿಯ ಕ್ರಿಕೆಟ್ ಆಟಗಾರರಿಗೂ ನಮ್ಮ ಮಾರ್ಗದರ್ಶಕರಿಗೂ ಹಾಗೂ ಎಲ್ಲ 20 ಓನರ್ಸ್ಗೂ 20 ಓನರ್ಸ್ 20 ಟೀಮ್ನ ಓನರ್, ಯಾಕಂದರೆ ಒಂದು ಟೀಮ್ಗೆ 6 ಜನ ಓನರ್ಸ್, 6 ಜನ 7 ಜನ ಇದ್ದಾರೆ. ಈಗಾಗಲೇ ನಾವು 4-5 ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಮೀಟಿಂಗ್ ಸಕ್ಸಸ್ ಆಗಿದೆ. ಎಲ್ಲರೂ ಸಹ ಅತ್ಯುತ್ತಮವಾಗಿ ನಮಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಓನರ್ಸು. ಇನ್ನೇನು ಈ ತಿಂಗಳ ಎಂಡಲ್ಲಿ 29ಕ್ಕೆ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ವೈ ಸ್ಪೋರ್ಟ್ಸ್ ಆಗಲಿ ಅಥವಾ M9 ಸ್ಪೋರ್ಟ್ಸಲ್ಲಿ ನಾವು ಲೈವನ್ನು ಬಿಡ್ತಾ ಇದ್ದೀವಿ. ಇದೇ ಅತ್ತಿಬೆಲೆ ವಿನಾಯಕ ಗ್ರೌಂಡಲ್ಲಿ ಈ ಒಂದು 1.5 ತಿಂಗಳು ಟೂರ್ನಮೆಂಟ್ ಮಾಡ್ತಾಯಿದ್ದೀವಿ. ಪ್ರಥಮ ಬಹುಮಾನ 3 ಲಕ್ಷ, ದ್ವಿತೀಯ ಬಹುಮಾನ 2 ಲಕ್ಷ, ತೃತೀಯ ಬಹುಮಾನ 1 ಲಕ್ಷ ಇಟ್ಟು ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ ಒಂದು ಸೈಕಲ್ ಕೊಡಬೇಕಂತ ಪ್ಲ್ಯಾನ್ ಇದೆ. ಇನ್ನೂ ಹಲವಾರು ಉಡುಗೊರೆಗಳು ಕೊಡಬೇಕು ಪ್ಲೇಯರ್ಸ್ಗೆ ಹಾಗೂ ಓನರ್ಸ್ಗೆ. ಅದನ್ನೆಲ್ಲ ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸರ್ಪ್ರೈಸಾಗಿ ನಮ್ಮ ಒಂದು ATPLನ AFCC ಏನು ನಮ್ಮ ATPL ಗ್ರೂಪ್ ಇದೆ, ನಾವು ಬರೋ ಒಂದು ಮುಂದಿನ ದಿನಗಳಲ್ಲಿ ಒಂದು ಮೈನು ಈಗ 20 ತಂಡದಲ್ಲಿ ಒಬ್ಬೊಬ್ಬರನ್ನಾಗಿ ಎತ್ಕೊಂಡು ಒಂದು ಕ್ಲಬ್ ಥರ ಮಾಡಿ ಕ್ರಿಕೆಟ್ಗೆ ಇನ್ನೂ ಎಷ್ಟು ಯಾವ ರೀತಿ ನಮಗೆ ಕೈಲಿ ಸಪೋರ್ಟ್ ಆಗುತ್ತೋ ಆ ರೀತಿ ಮಾಡೋಣ. ಪ್ರತಿ ವರ್ಷ ಇದೇ ರೀತಿ ATPLನ ಸೀಸನ್ 1, 2, 3, 4, 5 ರೀತಿ ಎಲ್ಲ ಹುಡುಗರೆಲ್ಲ ಸಾಥ್ ಕೊಟ್ಟರೆ ನಾವು ಮಾಡಿ ತೋರಿಸ್ತೀವಿ. ಅತ್ಯುತ್ತಮವಾಗಿ ಒಂದು ಕ್ರಿಕೆಟ್ ಆಟಗಾರರಿಗೆ ನಾವು ಚಾನ್ಸ್ ಕೊಡೋಣ. ಒಳ್ಳೆ ಯುವ ಪ್ರತಿಭೆಗಳು ಹೊರಗಡೆ ಬರಲಿ ಅಂತ ಈ ಮೂಲಕ ನಾನು ಹೇಳ್ತೇನೆ.